ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮೊದಲಿಗೆ ಒಬ್ರು ಕಾಲರ್ ಇದ್ದಾರೆ, ಡಾಕ್ಟರ್ ರಾಘವೇಂದ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ಸರ್ ನಮಸ್ಕಾರ. ನಮಸ್ಕಾರ ರಾಘವೇಂದ್ರ, ಹೇಳಿ ತಮ್ಮ ಸಮಸ್ಯೆ ಏನು? ಸರ್ ನಮ್ಮ ಸಮಸ್ಯೆ ಇದೆ, ಸಿಗ್ನೆಸ್ ಸ್ಟೇಟ್ ಆದ ತಕ್ಷಣ ಈ ಸಂಭೋಗ ಮಾಡಕ್ ಹೋದ ತಕ್ಷಣ ಔಟ್ ಆಗ್ಬಿಡುತ್ತೆ, ಬೇಗನೆ ಔಟ್ ಆಗ್ಬಿಡುತ್ತೆ. ಯಾವಾಗ್ಲಿಂದ? ಈಗ ಒಂದು 6 ತಿಂಗಳಿಂದ. ಮುಂಚೆ ಚೆನ್ನಾಗಿದ್ರಾ? ಮುಂಚೆ ಚೆನ್ನಾಗಿದೆ ಸರ್, ಈಗ ಒಂದು 6 ತಿಂಗಳಿಂದ. ವಯಸ್ಸು ಎಷ್ಟು ಸರ್? ವಯಸ್ಸು ಒಂದು 36. ಬೇರೆ ಏನಾದ್ರೂ ಕಾಯಿಲೆ ಬಂದಿದೆಯಾ ಇತ್ತೀಚೆಗೆ? ಇಲ್ಲ ಸರ್, ಬೇರೆ ಎಂತದೂ ಇಲ್ಲ. BP ಶುಗರು? ಇಲ್ಲ ಸರ್, ಏನಿಲ್ಲ. ತೂಕ ಜಾಸ್ತಿ ಆಗಿದ್ದೀರಾ ಇತ್ತೀಚೆಗೆ? ಇಲ್ಲ ಸರ್, 80 kg ಇದೆ ಸರ್. ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲ ಸರ್, ಮೊದ್ಲಿಂದಾನೇ ವೇಟ್ ಚೆಕ್ ಮಾಡ್ತಾನೆ, ಅಷ್ಟೇ ಇದೆ, ಕಡಿಮೆ ಆಗುತ್ತೆ. ಮತ್ತೆ ಹೈಟ್ ಎಷ್ಟಿದ್ದೀರಿ? 5.2 ಸಮಥಿಂಗ್. 5.2, 5 ಅಡಿ 2 ಇಂಚು. ಹೌದು. ತುಂಬಾ ಜಾಸ್ತಿ ಆಯ್ತಲ್ಲ ನಿಮ್ಮ ಹೈಟ್ಗೆ? ವೆಯ್ಟ್ ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಬೇರೆ ಏನಾದ್ರು ತೊಂದರೆ ಇದೆಯಾ? ಮಾನಸಿಕ ಒತ್ತಡಗಳೇನಾದ್ರು ಇದೆಯಾ? ಇಲ್ಲ ಸರ್, ಅಲರ್ಜಿ ಇದೆ ಸರ್. ಅದ್ಬಿಟ್ಟು ಬೇರೆ ಏನಾದ್ರು ತೊಂದರೆ ಇದೆಯಾ? ಇಲ್ಲ ಸರ್, ಬೇರೆ ಏನು ತೊಂದರೆ ಇಲ್ಲ. ನೋಡಿ, ಇದಕ್ಕೆ ಶೀಘ್ರ ಸ್ಖಲನ ಅಥವಾ ಪ್ರಿಮೆಚೂರ್ ಇಜಾಕ್ಯುಲೇಷನ್ ಅಂತ ಅಂತೀವಿ. ಈ ಪ್ರಿಮೆಚೂರ್ ಇಜಾಕ್ಯುಲೇಷನ್ಸ್ಗೆ ನಾನಾ ಕಾರಣಗಳಿರ್ತದೆ. ಪ್ರಪ್ರಥಮವಾಗಿ ಅಂತಂದ್ರೆ ಮಾನಸಿಕ ಒತ್ತಡಗಳು, ಅವೇನು ನೀವಿಲ್ಲ ಅಂತ ಹೇಳ್ತೀರಿ. ಎರಡನೇದು ಈ ಒಬಿಸಿಟಿ, ಬೊಜ್ಜುತನ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಅಗಾಧವಾಗಿ ಒಳಗಡೆ ಕೊಲೆಸ್ಟ್ರಾಲ್ ಕೂತ್ಕೊಳ್ತದೆ, ರಕ್ತನಳಿಕೆಗಳು ಒಳಗಡೆ. ಆಗ ಶಿಶ್ನು ನಿಮಿರಿಕೆ ಕಡಿಮೆ ಆಗಿ ಕಂಟ್ರೋಲ್ ಕಳ್ಕೊಳ್ತದೆ, ಬೇಗ ಔಟ್ ಆಗ್ಬಿಡ್ತದೆ, ಶೀಘ್ರ ಸ್ಖಲನ ಆಗ್ತದೆ, ನಿಮಿರಿಕೆ ದೋಷನೂ ಉಂಟಾಗ್ತದೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ ಮತ್ತು ಪ್ರಿಮೆಚೂರ್ ಇಜಾಕ್ಯುಲೇಷನ್ ಆಗ್ತದೆ ಮತ್ತು ಶಿಶ್ನು ಕೂಡ ಚಿಕ್ಕದಾಗ್ತಾ ಹೋಗ್ತದೆ. ಬೊಜ್ಜು ಜಾಸ್ತಿ ಶಿಶ್ನುವಿನ ಸುತ್ತ ಕುಳಿತುಕೊಂಡಾಗ ಶಿಶ್ನುವೇ ಕೆಲವು ಸಾರಿ ಕಾಣೋದಿಲ್ಲ, ಕೆಲವು ಸಾರಿ ಹುಡುಕಾಡ್ಬೇಕಾಗ್ತದೆ ಶಿಶ್ನು ಎಲ್ಲಿದೆ ಅಂತ. ಕೆಲವರು ಹೇಳ್ತಾರೆ 120-130 kg ಇರತಕ್ಕಂಥ ಇವರು ವಿಪರೀತ ಸಿವಿಯರ್ ಒಬಿಸಿಟಿ ಇರೋರು ಯೂರಿನ್ ಪಾಸ್ ಮಾಡೋದಕ್ಕೆ ಕಷ್ಟ ಪಡ್ತಾರೆ. ಎಲ್ಲ ಪ್ಯಾಂಟ್ ಎಲ್ಲ ಕಂಪ್ಲೀಟ್ ಸೋರ್ಸ್ಕೊಂಡ್ಬಿಡ್ತಾರೆ. ಏಕೆಂದರೆ ಶಿಶ್ನು ಈ ಫ್ಯಾಟ್ ಒಳಗಡೆ, ಕೊಬ್ಬಿನೊಳಗಡೆ ಹುದುಗಿ ಹೋಗಿರ್ತದೆ. ಅದಕ್ಕೆ ನಾವು ಬರೀ ಪಿನಿಸ್ ಅಂತ ಅಂತೀವಿ. ಅದರಿಂದ ನೀವಿನ್ನೂ ಅಷ್ಟೊಂದೇನು ಜಾಸ್ತಿ ವೆಯ್ಟ್ ಏನು ಆಗಿಲ್ಲ, ಬರೀ ಇನ್ನೂ 80 kg ಇದ್ದೀರಿ. ಇನ್ನೂ ಜಾಸ್ತಿ ಆಗೋಕ್ಕೆ ಹೋಗಬೇಡಿ. ವೆಯ್ಟ್ ಜಾಸ್ತಿ ಆಗ್ತಾ ಈ ತೊಂದರೆಗಳು ಉಂಟಾಗ್ತದೆ. ಎರೆಕ್ಟೈಲ್ ಡಿಸ್ಫಂಕ್ಷನು, ಪ್ರಿಮೆಚೂರ್ ಇಜಾಕ್ಯುಲೇಷನ್ನು ಮತ್ತು ಸ್ಮಾಲ್ ಪೀನಿಸು. ನೀವು ನಿಯಮಿತವಾಗಿ ವ್ಯಾಯಾಮ ಮಾಡಿ, ಯೋಗ ಮಾಡಿ, ಡಯಟ್ ಮಾಡಿ, ಎಕ್ಸಸೈಸ್ ಮಾಡಿ, ಮೆಡಿಟೇಷನ್ ಮಾಡಿ. ಮುಖ್ಯವಾಗಿ ಧ್ಯಾನ ಮತ್ತು ಮೆಡಿಟೇಷನ್ ಮಾಡಿದ್ರೆ ಮೈಂಡ್ ಕಂಟ್ರೋಲಿಗೆ ಬರ್ತದೆ. ಈ ಯೋಗ ಮತ್ತು ಧ್ಯಾನದಲ್ಲಿ ತ್ರಾಟಕ ಮಾಡಿ, ಅಂದರೆ ಮೈಂಡ್ ಕಾನ್ಸಂಟ್ರೇಷನ್ ಮಾಡೋದಕ್ಕೆ, ಮನಸ್ಸನ್ನು ಕೇಂದ್ರೀಕೃತಗೊಳಿಸುವ ಕೆಲವಾರು ಯೋಗ ಆಸನಗಳಿದೆ, ಅದಕ್ಕೆ ತ್ರಾಟಕ ಅಂತ ಅಂತಾರೆ. ಅದನ್ನು ಮಾಡ್ತಾ ಹೋಗಿ, ಆಗ ಕಂಟ್ರೋಲ್ ಬರ್ತದೆ. ಜೊತೆಗೆ ಸಂಭೋಗ ಮಾಡೋದಕ್ಕಿಂತ ಮುಂಚೆ ಒಂದು 60 mg ಡೆಪಾಕ್ಸಿಟಿನ ನಮ್ಮ ಮಾತ್ರೆ ಬರ್ತದೆ, ಅದನ್ನು ತೆಗೆದುಕೊಂಡ್ರೆ ನಿಮಗೆ ನೀವು ಬೇಗ ಔಟ್ ಆಗೋದಿಲ್ಲ. ಜೊತೆಗೆ ಶಿಶ್ನುವಿನ ಮೇಲ್ಗಡೆ ಹಚ್ಕೊಳ್ತಕ್ಕಂಥ ಲೇಪನಗಳು ಮತ್ತು ಸ್ಪ್ರೇಗಳು ಬರ್ತದೆ. ಕ್ಸೈಲೋಕೈನ್ ಜೆಲ್ ಅಂತ ಬರ್ತದೆ ಮತ್ತು ಕ್ಸೈಲೋಕೈನ್ ಸ್ಪ್ರೇಗಳು ಬರ್ತದೆ. ಸಂಭೋಗ ಮಾಡೋದಕ್ಕಿಂತ ಮುಂಚೆ 15 ನಿಮಿಷ ಮುಂಚೆ ಶಿಶ್ನುವಿನ ಲಿಂಗಮಣಿ ಮೇಲೆ ಇವುಗಳನ್ನ ಲೇಪನ ಅಥವಾ ಸ್ಪ್ರೇ ಮಾಡಿದ್ರೆ ಆಗ ಅಲ್ಲಿ ಅರವಳಿಕೆ ಉಂಟಾಗುತ್ತೆ. ಶಿಶ್ನುವಿನ ಸೂಕ್ಷ್ಮತೆ ಕಡಿಮೆ ಆಗಿ ನಿಮಗೆ ಬೇಗ ಇದು ಸ್ಖಲನ ಆಗೋದಿಲ್ಲ. ಇದನ್ನು ಮಾಡಿ ಯಾವುದೇ ಔಷಧಿ ಮಾತ್ರೆ ತೊಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಜೀವನ ಶೈಲಿಯನ್ನು ಮಾರ್ಪಾಡು ಮಾಡ್ಕೊಳ್ಳಿ. ತೂಕ ಇಳಿಸಿ, ಎಕ್ಸಸೈಸ್ ಮಾಡಿ, ವ್ಯಾಯಾಮ ಮಾಡಿ, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ. ನಿಮ್ಮ ನಿಮಿರಿಕೆ ದೋಷನೂ ಸರಿಯಾಗುತ್ತೆ, ನಿಮ್ಮ ಶೀಘ್ರ ಸ್ಖಲನೂ ನಿಂತು ಹೋಗುತ್ತೆ. ಓಕೆ.